ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ 28ನೇ ಬ್ರಹ್ಮೋತ್ಸವದ ಅಂಗವಾಗಿ ಶನಿವಾರ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಹಾಗೂ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವವು ಶ್ರದ್ಧಾಭಕ್ತಿಯಿಂದ ಅದ್ಧೂರಿಯಾಗಿ ನಡೆಯಿತು. ದೇವಾಲಯದಿಂದ ಪವಿತ್ರ 18 ಮೆಟ್ಟಿಲುಗಳ ಮುಖಾಂತರ ತಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಹೂವು ಮತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ಕುದುರೆ ಸಾರೋಟಿನ ಮಾದರಿಯಲ್ಲಿನ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ದೇವಾಲಯದ ಮುಂಭಾಗ ಕರ್ಪೂರ ಹಚ್ಚಿ ಈಡುಗಾಯಿ ಒಡೆಯುವ ಮೂಲಕ ದೇವಾಲಯದ ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮಿಗಳು ಮೆರವಣಿಗೆಗೆ ಚಾಲನೆ ನೀಡಿದರು. ಕೇರಳದ ಚಂಡೆ ಮೇಳ, ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ, ತಮಟೆ ವಾದ್ಯ, ಗೊರವರ ಕುಣಿತ, ಗಾರುಡಿಗೊಂಬೆ, ಬ್ಯಾಂಡ್ ವಾದನ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯು ನಂಜನಗೂಡು ದೇವಾಲಯ ಸೇರಿದಂತೆ ಪಟ್ಟಣದ ರಾಜಬೀದಿಗಳಲ್ಲಿ ಸಾಗಿ ಭಕ್ತರ ಮನಸೂರೆಗೊಂಡವು. ಮೆರವಣಿಗೆ ವೇಳೆ ಭಕ್ತರು ರಸ್ತೆಗಳಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ತಳಿರು ತೋರಣಗಳನ್ನು ಕಟ್ಟಿ ಕರ್ಪೂರ ಹಚ್ಚಿ ಪಟಾಕಿ ಸಿಡಿಸುವ ಮೂಲಕ ಮೆರವಣಿಗೆಗೆ ಭರ್ಜರಿ ಸ್ವಾಗತ ನೀಡಿದರು. ಇನ್ನು ಮೆರವಣಿಗೆ ಉದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ಭಕ್ತರು ಗುಂಪು ಗುಂಪಾಗಿ ನಿಂತು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ದಾನಿಗಳು ಪ್ರಸಾದ ವಿನಿಯೋಗ ಹಾಗೂ ಹಣ್ಣು ಹಂಪಲು ತಂಪು ಪಾನೀಯವನ್ನ ಹಂಚಿ ತಮ್ಮ ಭಕ್ತಿ ಭಾವ ಮೆರೆದರು. ಬಳಿಕ ಮೆರವಣಿಗೆಯು ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಬಂದು ಸಂಪನ್ನಗೊಂಡಿತು. ನಂತರದಲ್ಲಿ ಶ್ರೀ ಸ್ವಾಮಿ ಅಯ್ಯಪ್ಪ ಉತ್ಸವ ಮೂರ್ತಿಯನ್ನ ಕಪಿಲಾ ನದಿ ತೀರದಲ್ಲಿ ಇರಿಸಿ ಶುದ್ಧ ಮಾಡಿದ ನಂತರ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ತೇಲುವ ಯಾಂತ್ರಿಕ ದೋಣಿಯಲ್ಲಿ ಕೂರಿಸಿ ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಪ್ರದಕ್ಷಿಣೆ ಹಾಕುವ ಮುಖಾಂತರ ಶ್ರೀ ಅವರ ತೆಪ್ಪೋತ್ಸವವನ್ನ ನಡೆಸಲಾಯಿತು. ತೆಪ್ಪೋತ್ಸವದ ವೇಳೆ ಪಟ್ಟಣದ 100 ಅಯ್ಯಪ್ಪ ಭಕ್ತರು ಪಾಲ್ಗೊಂಡು ತೆಪ್ಪೋತ್ಸವದ ವೈಭವವನ್ನ ಕಣ್ತುಂಬಿಕೊಂಡರು. ತೆಪ್ಪೋತ್ಸವದಿಂದ ಹೊರತಂದ ಉತ್ಸವ ಮೂರ್ತಿಯನ್ನ ಮತ್ತೆ ಪವಿತ್ರ 18 ಮೆಟ್ಟಿಲುಗಳ ಮುಖಾಂತರ ದೇವಾಲಯದ ಗರ್ಭಗುಡಿಗೆ ತಂದು ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘ ಅಂಜನಾ ನಗರ ಬೆಂಗಳೂರು ಇವರಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಲಾಯಿತು. ಬಳಿಕ ದೇವಾಲಯದ ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಕುರುಕ್ಷೇತ್ರ ನಾಟಕದ ಕಲಾವಿದರಿಗೆ ಪ್ರಶಸ್ತಿ ಪತ್ರ ಹಾಗೂ ಕಿರು ಕಾಣಿಕೆ ನೀಡಿ ಗೌರವಿಸಿದರು.
ಬ್ರಹ್ಮೋತ್ಸವದ ಅಂಗವಾಗಿ ಈ ದಿನ ಅನ್ನದಾಸೋಹ ಇತ್ತು. ಸುಮಾರು 15,000 ಸ್ವಾಮಿಗಳು ಇವತ್ತು ಊಟ ಮಾಡಿದ್ದಾರೆ. ತುಂಬಾ ಖುಷಿ ಪಡುವಂತ ವಿಚಾರ. ಇದರ ಜೊತೆಗೆ ನಾವು ರಥೋತ್ಸವ ಮಾಡಿ ಕಪಿಲಾ ತೀರದಲ್ಲಿ ತೆಪ್ಪೋತ್ಸವ ಮಾಡಿದ್ವಿ. ಈ 3 ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಈಗ ನಾನು ನಾಟಕದವರಿಗೆ ಸನ್ಮಾನ ಮಾಡಿಬಿಡಿ ಅಂತ ಎದ್ದೋಗ್ಬೇಕಿತ್ತು ನಾನು. ಆಗ ನನ್ನ ಸ್ನೇಹಿತರು ಇದು ಬೆಂಗಳೂರಿನವರು ಶಿವರಾಜ್ ಅವರದಂತೆ ಅಂದ್ಬಿಟ್ಟು ಒಂದು ಪಾಂಪ್ಲೆಟ್ಸ್ ನಾನು ಹೋಗಲ್ಲ, ಅವ್ರಿಗೆ ಸನ್ಮಾನ ಮಾಡಿ ಆಮೇಲೆ ಪ್ರಶಸ್ತಿ ಪತ್ರಗಳು ಕೊಡಬೇಕು. ಪತ್ರ ನಾನೇ ಕೊಡ್ತೀನಿ, ರೆಡಿ ಮಾಡಿ ಅಂತ ಹೇಳಿ ಅವ್ರಿಗೀಗ ಎಲ್ಲ ಸ್ವಾಮಿಗಳನ್ನ ನಾವು ಕರೀತೀವಿ. ಶಿವರಾಜ ಸ್ವಾಮಿಗಳ ವೃಂದದಿಂದ ಬಂದಿರೋರು ಪ್ರಶಸ್ತಿ ಸ್ವೀಕರಿಸಬೇಕು. ಶಿವರಾಜ್ ಅವರು 3-4 ವರ್ಷದಿಂದ ಈ ವೇದಿಕೆನ ನಿರಂತರವಾಗಿ ಹಂಚ್ಕೊಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಇದು ಭಗವಂತ ಕಲೆ ಅನ್ನೋದನ್ನ ಬಹಳ ಗಂಭೀರವಾಗಿ ಕೊಟ್ಬಿಟ್ಟಿರ್ತಾರೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಿತ್ಕೊಳ್ಳೋಕ್ಕೆ ಆಗದೆ ಅಂತ ಯಾವುದಾದ್ರೂ ವಸ್ತು ಇದೆ ಅಂದರೆ ಅದು ಕಲೆ. ಆ ಕಲೆನ ದೇವರು ಕೂಡ ಕೊಟ್ಟರೆ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಸೂರಜಂತ ಮಾಸ್ಟರ್ಗಳು ತುಂಬ ಜನ ಬರಬೇಕು ನಮ್ಮ ವೇದಿಕೆಗೆ. ತುಂಬ ಒಳ್ಳೆಯವರು ಶಿವರಾಜನವರು. ಅದು ಏನಿಲ್ಲ, ಅವರು ಫೋನ್ ಮಾಡ್ತಾರೆ ಅಂದರೆ ಗುರುಗಳೇ ನಾವು ಬಂದ್ಬಿಡ್ತೀವಿ.